ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಒಂದು ಗ್ರೇಟ್ ಸ್ಟೋರಿಯನ್ನು ಕನ್ನಡದಲ್ಲಿ ಯಾವ ರೀತಿಯಾಗಿ ಬರೆಯೋದು, ಮಾರಲ್ ಸ್ಟೋರಿಯನ್ನು ಕನ್ನಡದಲ್ಲಿ ಯಾವ ರೀತಿಯಾಗಿ ಬರೆಯೋದು, ಶಾರ್ಟ್ ಸ್ಟೋರಿಯನ್ನು ಯಾವ ರೀತಿಯಾಗಿ ಕನ್ನಡದಲ್ಲಿ ಬರೆಯೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾವೆಲ್ಲ ತುಂಬ ಕಥೆಗಳನ್ನು ಕೇಳಿರ್ತೀವಿ ಅಥವಾ ಓದಿರ್ತೀವಿ. ಉದಾಹರಣೆಗೆ ಬುದ್ಧಿವಂತ ಕಾಗೆ ಇರ್ಬೋದು, ಕೊಕ್ಕರೆ ಮತ್ತು ಹೇಡಿ ಇರ್ಬೋದು, ನರಿ ಮತ್ತು ದ್ರಾಕ್ಷಿ ಇರ್ಬೋದು. ಈ ಥರದ ಒಂದು ಕಥೆಗಳನ್ನು ನಾವು ಇದ್ದಾಗಿಂದ ಕೂಡ ಓದ್ಕೊಂಡು ಬಂದಿರ್ತೀವಿ. ಆ ಕಥೆಗಳೆಲ್ಲ ಕೂಡ ಯಾವ ರೀತಿ ಇರ್ತವೆ ಅಂದರೆ ಒಂದು ಮೇನ್ ಕ್ಯಾರೆಕ್ಟರನ್ನು ಒಳಗೊಂಡಿರ್ತವೆ, ಹಾಗೆ ಒಂದು ಥೀಮನ್ನು ಒಳಗೊಂಡಿರ್ತವೆ, ಒಂದು ಮಾರಲ್ ಸ್ಟೋರಿಯನ್ನು ಒಳಗೊಂಡಿರ್ತವೆ. ಅಂತಹ ಶಾರ್ಟ್ ಆಗಿರುವಂತಹ ಒಂದು ಸ್ಟೋರಿಯನ್ನು ಬರೆಯುವುದು ಹೇಗೆ ಕನ್ನಡದಲ್ಲಿ? ಶಾರ್ಟ್ ಸ್ಟೋರಿ ರೈಟಿಂಗ್ ಇನ್ ಕನ್ನಡ ಯಾವ ರೀತಿಯಾಗಿ ನೋಡೋಣ. ಒಂದು ಥೀಮನ್ನು ಇಟ್ಕೊಂಡು ಬರೀಬೇಕಾಗುತ್ತೆ. ಒಂದು ಥೀಮ್ ಅಂದಾಗ ಯಾವುದಾದ್ರೂ ಒಂದು ಮೇನ್ ಕ್ಯಾರೆಕ್ಟರನ್ನು ಇಟ್ಕೊಂಡು ಅದ್ರ ಸುತ್ತ ನಾವು ಕಥೆಯನ್ನು ಬರೀಬೇಕು. ಆದರೆ ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋಗಬೇಕು ಸ್ಟೋರಿಯನ್ನು ಬರೀಬೇಕಾದ್ರೆ. ಆ ಒಂದು ಪ್ರಯತ್ನವನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನೀವು ಸ್ಟೋರಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು. ಇಲ್ಲಿ ನಾನು ತಗೊಂಡಿರೋಂತಹ ಒಂದು ಸ್ಟೋರಿ ಯಾವ ರೀತಿ ಇದೆ ಅಂದರೆ, ಬೇಡ, ಹುಲಿ, ಕೋತಿ, ಪಾರಿವಾಳ, ಇರುವೆ ಇವೆಲ್ಲವನ್ನು ಒಳಗೊಂಡಂತಹ ಒಂದು ಮಾರಲ್ ಸ್ಟೋರಿ, ಒಂದು ಶಾರ್ಟ್ ಸ್ಟೋರಿ ಇದು. ಬೇಡ, ಹುಲಿ ಇವೆಲ್ಲ ಕೂಡ ಮೇನ್ ಕ್ಯಾರೆಕ್ಟರ್ಸು ಕಥೆಯಲ್ಲಿ ಬರುವಂತಹವು. ಕೋತಿ, ಪಾರಿವಾಳ ಮತ್ತು ಇರುವೆ. ನೋಡಿ, ಎಲ್ಲ ನಾಮಪದಗಳಾದಮೇಲೆ ಕಾಮ ಇಟ್ಕೊಂಡು ಬಂದಿದ್ದೀನಿ. ಬೇಡ, ಕಮ, ಹುಲಿ, ಕಮ, ಕೋತಿ, ಕಮ, ಪಾರಿವಾಳ ಮತ್ತು ಇರುವೆ. ಲಾಸ್ಟ್ ನಾಮಪದಕ್ಕೆ ಮತ್ತು ಅಂತ ಸೇರಿಸ್ಕೋಬೇಕು. ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಒಂದು ಕಾಡಿನಲ್ಲಿ ಹುಲಿಯೊಂದು ವಾಸವಾಗಿತ್ತು. ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ನೋಡಿ. ಒಂದು ಕಾಡಿನಲ್ಲಿ ಹುಲಿಯೊಂದು ವಾಸವಾಗಿತ್ತು ಆದಮೇಲೆ ಫುಲ್ ಸ್ಟಾಪ್, ಪೂರ್ಣ ವಿರಾಮ ಚಿಹ್ನೆ. ಅದು ಒಮ್ಮೆ ಮರದ ಬುಡದಲ್ಲಿ ಮಲಗಿತ್ತು. ನೋಡಿ, ಒಂದು ಕಾಡಿನಲ್ಲಿ ಹುಲಿಯೊಂದು ವಾಸವಾಗಿತ್ತು, ಅದು ಒಮ್ಮೆ ಮರದ ಬುಡದಲ್ಲಿ ಮಲಗಿತ್ತು. ಒಂದಕ್ಕೊಂದು ಯಾವ ರೀತಿಯಾಗಿ ಲಿಂಕ್ ಆಗಿದೆ ನೋಡ್ಕೊಳ್ಳಿ. ಅಲ್ಲಿಗೆ ಬೇಡನೊಬ್ಬನು ಬಂದನು. ಪೂರ್ಣ ವಿರಾಮ ಚಿಹ್ನೆ ನೋಡಿ. ಅಲ್ಲಿಗೆ ಬೇಡನೊಬ್ಬನು ಬಂದನು. ಲಿಂಕ್ ನೋಡ್ಕೊಳ್ಳಿ. ಒಂದು ಕಾಡಿನಲ್ಲಿ ಹುಲಿಯೊಂದು ವಾಸವಾಗಿತ್ತು, ಅದು ಒಮ್ಮೆ ಮರದ ಬುಡದಲ್ಲಿ ಮಲಗಿತ್ತು, ಅಲ್ಲಿಗೆ ಬೇಡನೊಬ್ಬನು ಬಂದನು. ಹುಲಿ ಮಲಗಿರುವುದನ್ನು ನೋಡಿದನು. ಅವನೇನು ಮಾಡ್ತಾನೆ? ಬೇಡ ಹುಲಿ ಮಲಗಿರುವುದನ್ನು ನೋಡಿದನು. ಫುಲ್ ಸ್ಟಾಪ್, ಪೂರ್ಣ ವಿರಾಮ ಚಿಹ್ನೆ. ಅದರ ಚರ್ಮವನ್ನು ಮಾರಿದರೆ, ಅವನು ಏನಂತ ಯೋಚನೆ ಮಾಡ್ತಾನೆ? ಹುಲಿ ಮಲಗಿರುವುದನ್ನು ನೋಡ್ತಾನೆ. ಅದರ ಚರ್ಮವನ್ನು ಮಾರಿದರೆ ತುಂಬ ಹಣ ಬರುತ್ತದೆ ಎಂದು ಆಸೆಪಟ್ಟು ಬಾಣದಿಂದ ಹುಲಿಗೆ ಗುರಿಯಿಟ್ಟು ಹೊಡೆಯಲು ಸಿದ್ಧನಾದನು. ನೋಡಿ, ಒಂದು ಕಾಡಿನಲ್ಲಿ ಹುಲಿಯೊಂದು ವಾಸವಾಗಿತ್ತು, ಅದು ಒಮ್ಮೆ ಮರದ ಬುಡದಲ್ಲಿ ಮಲಗಿತ್ತು, ಅಲ್ಲಿಗೆ ಬೇಡನೊಬ್ಬನು ಬಂದನು. ಹುಲಿ ಮಲಗಿರುವುದನ್ನು ನೋಡಿದನು. ಅದರ ಚರ್ಮವನ್ನು ಮಾರಿದರೆ ತುಂಬ ಹಣ ಬರುತ್ತದೆ ಎಂದು ಆಸೆಪಟ್ಟು ಬಾಣದಿಂದ ಹುಲಿಗೆ ಗುರಿಯಿಟ್ಟು ಹೊಡೆಯಲು ಸಿದ್ಧನಾದನು. ಪೂರ್ಣ ವಿರಾಮ ಚಿಹ್ನೆ. ನೆಕ್ಸ್ಟ್ ಪ್ಯಾರಾ ಹೋಗಬೇಕು. ಕಂಟಿನ್ಯೂ ಮಾಡಬಾರ್ದು, ಬರಿತಾ ಹೋಗಬಾರ್ದು, ಪ್ಯಾರಾ ವೈಸ್ ಮಾಡ್ಕೊಂಡು ಹೋಗಬೇಕು.
ನೆಕ್ಸ್ಟ್ ಪ್ಯಾರಲ್ಲಿ ಅದೇ ಮರದ ಮೇಲೆ ಒಂದು ಕೋತಿ ಇತ್ತು. ಲಿಂಕ್ ಮಾಡಬೇಕು ವಿಷಯಗಳನ್ನು. ಅದೇ ಮರದ ಮೇಲೆ ಒಂದು ಕೋತಿ ಇತ್ತು, ಪೂರ್ಣ ವಿರಾಮ ಚಿಹ್ನೆ. ಪೂರ್ಣ ವಿರಾಮ ಚಿಹ್ನೆ ಆದಮೇಲೆ ಅದು ಬೇಡನನ್ನು ನೋಡಿತು. ಅದೇ ಮರದ ಮೇಲೆ ಒಂದು ಕೋತಿ ಇತ್ತು, ಅದು ಬೇಡನನ್ನ ನೋಡಿತು, ಪೂರ್ಣ ವಿರಾಮ ಚಿಹ್ನೆ. ಹುಲಿಯನ್ನು ಕಾಪಾಡಬೇಕೆಂದು ಯೋಚಿಸಿತು. ಹುಲಿಯನ್ನು ಕಾಪಾಡಬೇಕೆಂದು ಯೋಚಿಸಿತು, ಪೂರ್ಣ ವಿರಾಮ ಚಿಹ್ನೆ. ಯೋಚಿಸಿದ ತಕ್ಷಣ ಬೇಟೆಗಾರನ ಮೇಲೆ ಕಿರುಚುತ್ತಾ ಹಾರಿತು. ಬೇಟೆಗಾರನ ಮೇಲೆ ಏನು ಮಾಡುತ್ತೆ? ಅದು ಕಿರುಚುತ್ತಾ ಹಾರಿತು. ಬಾಣದ ಗುರಿ ತಪ್ಪಿತು. ಸೆಕೆಂಡ್ ಪ್ಯಾರ, ಅದೇ ಮರದ ಮೇಲೆ ಒಂದು ಕೋತಿ ಇತ್ತು, ಅದು ಬೇಡನನ್ನ ನೋಡಿತು, ಹುಲಿಯನ್ನು ಕಾಪಾಡಬೇಕೆಂದು ಯೋಚಿಸಿತು. ತಕ್ಷಣ ಅದು ಏನು ಮಾಡುತ್ತೆ? ಬೇಟೆಗಾರನ ಮೇಲೆ ಕಿರುಚುತ್ತಾ ಹಾರಿತು. ಬಾಣದ ಗುರಿ ತಪ್ಪಿತು, ಪೂರ್ಣ ವಿರಾಮ ಚಿಹ್ನೆ ಆದಮೇಲೆ ಆಗ ಹುಲಿ ಎಚ್ಚರಗೊಂಡು ಓಡಿ ಹೋಯಿತು. ಬಾಣದ ಗುರಿ ತಪ್ಪಿತು, ಆಗ ಹುಲಿ ಎಚ್ಚರಗೊಂಡು ಓಡಿ ಹೋಯಿತು, ಪೂರ್ಣ ವಿರಾಮ ಚಿಹ್ನೆ. ನೆಕ್ಸ್ಟ್ ನಾವೇನು ಮಾಡಬೇಕು? ನೆಕ್ಸ್ಟ್ ಪ್ಯಾರಾಗೆ ಹೋಗಬೇಕು. ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗಬಾರ್ದು, ನೆಕ್ಸ್ಟ್ ಪ್ಯಾರಾಗೆ ಹೋಗಬೇಕು. ಬೇಡನು ಕೋತಿಯ ಕುತಂತ್ರ ಕಂಡು ಏನಾಗುತ್ತೆ? ಅವನಿಗೆ ಕೋಪ ಬರುತ್ತೆ, ಕೋಪಗೊಂಡನು. ಬೇಡನು ಕೋತಿಯ ಕುತಂತ್ರ ಕಂಡು ಕೋಪಗೊಂಡನು, ಪೂರ್ಣ ವಿರಾಮ ಚಿಹ್ನೆ. ಅದಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು ನೋಡಿ, ಬೇಡನು ಕೋತಿಯ ಕುತಂತ್ರ ಕಂಡು ಕೋಪಗೊಂಡನು. ಅದಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು ಗಿಡ ಬಳ್ಳಿಗಳಿಂದ ಒಂದು ಗೂಡನ್ನು ತಯಾರು ಮಾಡಿದನು. ಬೇಡನು ಕೋತಿಯ ಕುತಂತ್ರ ಕಂಡು ಕೋಪಗೊಂಡನು. ಅದಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು ಗಿಡ ಬಳ್ಳಿಗಳಿಂದ ಒಂದು ಗೂಡನ್ನು ತಯಾರು ಮಾಡಿದನು. ಮಾಡಿದನು, ಪೂರ್ಣ ವಿರಾಮ ಚಿಹ್ನೆ, ಫುಲ್ ಸ್ಟಾಪ್. ಅದರೊಳಗೆ ಕೋತಿಗೆ ಇಷ್ಟವಾಗುವ, ಅದರೊಳಗೆ ಏನು ಮಾಡ್ತಾನೆ? ಕೋತಿಗೆ ಇಷ್ಟವಾಗುವ, ಕೋತಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ಆ ಕಾರಣಕ್ಕೆ ಅವನೇನು ಮಾಡ್ತಾನೆ? ಕೋತಿಗೆ ಇಷ್ಟ ಆಗುವ ಬಾಳೆಹಣ್ಣು ಇಟ್ಟು ಮರದ ಹಿಂದೆ ಅಡಗಿ ಕುಳಿತುಕೊಂಡನು. ಏನು ಮಾಡ್ತಾನೆ? ಬೇಡನು ಕೋತಿಯ ಕುತಂತ್ರ ಕಂಡು ಕೋಪಗೊಳ್ತಾನೆ. ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಗಿಡ ಬಳ್ಳಿಗಳಿಂದ ಒಂದು ಗೂಡನ್ನು ತಯಾರು ಮಾಡಿದನು. ಅದರೊಳಗೆ ಕೋತಿಗೆ ಇಷ್ಟ ಆಗುವ ಬಾಳೆಹಣ್ಣನ್ನು ಇಟ್ಟು ಮರದ ಹಿಂದೆ ಅಡಗಿ ಕುಳಿತುಕೊಂಡನು. ಬೇಡ. ಅದಾದ ನಂತರ ನೆಕ್ಸ್ಟ್ ಪ್ಯಾರಾಗೆ ಹೋಗಬೇಕು. ಪೂರ್ಣ ವಿರಾಮ ಚಿಹ್ನೆ ಕೊಟ್ಟು ಫುಲ್ ಸ್ಟಾಪ್ ಕೊಟ್ಟು ನೆಕ್ಸ್ಟ್ ಪ್ಯಾರಾಗೆ ಅದೇ ಮರದ ಬುಡದಲ್ಲಿ ಏನಿತ್ತು ಅಂದರೆ
ಇರುವೆಗಳ ಹುತ್ತವಿತ್ತು. ಇರುವೆಗಳ ಹುತ್ತವಿತ್ತು. ಪೂರ್ಣ ವಿರಾಮ ಚಿಹ್ನೆ. ಇರುವೆಗಳು ಬೇಡನನ್ನು ನೋಡಿದವು. ಇರುವೆಗಳು ಏನು ಮಾಡ್ತವೆ? ಬೇಡನನ್ನು ನೋಡಿದವು. ನೋಡಿ, ಅದೇ ಮರದ ಬುಡದಲ್ಲಿ ಇರುವೆಗಳ ಹುತ್ತ ಇತ್ತು. ಇರುವೆಗಳು ಬೇಡನನ್ನು ನೋಡಿದವು. ಯಾವುದೋ ಪ್ರಾಣಿಯನ್ನು, ಯಾವುದೋ ಆ ಇರುವೆಗಳು ಅಂದ್ಕೊಳ್ತವೆ, ಯಾವುದೋ ಪ್ರಾಣಿಯನ್ನು ಹಿಡಿಯಲು ಬೇಡ, ಯಾವುದೋ ಪ್ರಾಣಿಯನ್ನು ಹಿಡಿಯೋದಕ್ಕೆ ಅಂತ ಬೇಡ ಏನು ಮಾಡಿದ್ದಾನೆ? ಹೊಂಚು ಹಾಕಿದ್ದಾನೆ. ಅದೇ ಮರದ ಬುಡದಲ್ಲಿ ಇರುವೆಗಳ ಹುತ್ತ ಇತ್ತು. ಇರುವೆಗಳು ಬೇಡನನ್ನು ನೋಡಿದವು. ಯಾವುದೋ ಪ್ರಾಣಿಯನ್ನು ಹಿಡಿಯಲು ಬೇಡ ಹೊಂಚು ಹಾಕುತ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತವೆ, ಯೋಚನೆ ಮಾಡ್ತವೆ. ಇವನನ್ನು ಹೊಂಚು ಹಾಕಿದ್ದಾನೆ, ಇವನನ್ನು ಇಲ್ಲಿಂದ ಓಡಿಸಬೇಕು ಎಂದುಕೊಂಡವು. ಇರುವೆಗಳು ಅಂದ್ಕೊಳ್ತವೆ, ಅದೇ ಮರದ ಬುಡದಲ್ಲಿದ್ದಂತಹ ಇರುವೆಗಳ ಹುತ್ತದಲ್ಲಿ ಇರುವೆಗಳಿರ್ತವೆ. ಇರುವೆಗಳು ಬೇಡನನ್ನು ನೋಡ್ತವೆ. ಈ ಬೇಡ ಯಾವುದೋ ಒಂದು ಉಪಾಯವನ್ನು ಮಾಡಿ ಪ್ರಾಣಿಯನ್ನು ಹಿಡಿಯಲು ಹೊಂಚು ಹಾಕ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಅವುಗಳಿಗೆ. ಇವನನ್ನು ಇಲ್ಲಿಂದ ಹೇಗಾದರೂ ಮಾಡಿ ಓಡಿಸ್ಬೇಕು ಎಂದುಕೊಂಡವು. ಎಲ್ಲ ಇರುವೆಗಳು ಸೇರಿಕೊಂಡು ಬೇಡನ ಕಾಲುಗಳನ್ನು ಕಚ್ಚತೊಡಗಿದವು. ಎಲ್ಲ ಇರುವೆಗಳು ಸೇರಿಕೊಂಡು ಬೇಡನ ಕಾಲುಗಳನ್ನು ಕಚ್ಚತೊಡಗಿದವು. ಪೂರ್ಣ ವಿರಾಮ ಚಿಹ್ನೆ. ಕಚ್ಚತೊಡಗಿದವು ಆದಮೇಲೆ ಪೂರ್ಣ ವಿರಾಮ ಚಿಹ್ನೆ. ಅವನು ಅಲ್ಲಿಂದ ಇರುವೆಗಳು ಕಚ್ತವೆ ಬೇಡನ ಕಾಲನ್ನು. ಅವನು ಅಲ್ಲಿಂದ ಓಡೋಗ್ತಾನೆ. ಅವನು ಅಲ್ಲಿಂದ ಓಡಿ ಹೋದನು. ಮುಂದೆ ಏನಾಗುತ್ತೆ? ಇದನ್ನು ಕಾಗೆಯೊಂದು ನೋಡಿತು. ಇದನ್ನು ಕಾಗೆಯೊಂದು ನೋಡಿತು. ಪೂರ್ಣ ವಿರಾಮ ಚಿಹ್ನೆ. ಬೇಟೆಗಾರನನ್ನು ಏಕೆ ಕಚ್ಚಿದಿರಿ ಎಂದು ಕೇಳಿತು. ನೆಕ್ಸ್ಟ್ ಪ್ಯಾರ, ಮುಂದಿನ ಒಂದು ಪ್ಯಾರಾದಲ್ಲಿ ಆಗ ಇರುವೆಗಳು ದುಷ್ಟ ಅವನು ನಮಗೆಲ್ಲ ಶತ್ರು. ನಮಗೆಲ್ಲ ಏನವನು? ಶತ್ರು. ಆಗ ಇರುವೆಗಳು ದುಷ್ಟ ಅವನು ನಮಗೆಲ್ಲ ಶತ್ರು, ಅದಕ್ಕೆ ಅವನನ್ನು ಕಚ್ಚಿದೆವು ಎಂದು ಹೇಳಿತು. ಪೂರ್ಣ ವಿರಾಮ ಚಿಹ್ನೆ. ನೆಕ್ಸ್ಟ್ ಪ್ಯಾರಲ್ಲಿ ಕಾಗೆಯು ಕೋತಿಯ ಬಳಿಗೆ ಹೋಗಿ ನೀನು ಬೇಟೆಗಾರನ ಮೇಲೆ ಏಕೆ ಹಾರಿದೆ ಎಂದು ಕೇಳಿತು. ಪೂರ್ಣ ವಿರಾಮ ಚಿಹ್ನೆ. ಅದಕ್ಕೆ
ಮಂಗವು 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 ಬೇಡ ನಮ್ಮ ಹುಲಿ ಅಣ್ಣನನ್ನು ಕೊಲ್ಲಲು ಬಾಣ ಬಿಡಲು ಸಿದ್ಧನಾಗಿದ್ದನು. ಪೂರ್ಣವಿರಾಮ ಚಿಹ್ನೆ. ಅದಕ್ಕಾಗಿ ಅವನ ಮೇಲೆ ಹಾರಿ ಬೇಟೆಗಾರನ ಗುರಿ ತಪ್ಪಿಸಿ ನಮ್ಮ ಹುಲಿ ಹಣ್ಣನ ಪ್ರಾಣ ಉಳಿಸಿದೆ ಎಂದಿತ್ತು. ಪೂರ್ಣವಿರಾಮ ಚಿಹ್ನೆ. ಬೇಟೆಗಾರ ಕೆಟ್ಟವ ಎಂದು ಕಾಗೆಗೆ ಕೋತಿಯು ಹೇಳಿತು. ಫುಲ್ ಸ್ಟಾಪ್. ಪೂರ್ಣವಿರಾಮ ಚಿಹ್ನೆ. ಕಾಗೆಯು ಹುಲಿಯ ಬಳಿಗೆ ಹೋಗಿ ಇದನ್ನು ಇನ್ವರ್ಟೆಡ್ ಕಾಮರ್ಸಲ್ಲಿ ಬರ್ಕೋಬೇಕು, ಯಾಕಂದರೆ ಇದು ಸ್ಟೇಟ್ಮೆಂಟು. ಕಾಗೆ ಹೇಳುವಂತಹದ್ದು, ಹುಲಿರಾಯ ನೀನು ಏಕೆ ಓಡಿ ಹೋದೆ? ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಇನ್ವರ್ಟೆಡ್ ಕಾಮರ್ಸನ್ನು ಕ್ಲೋಸ್ ಮಾಡಬೇಕು. ಎಂದು ಕೇಳಿತು. ಫುಲ್ ಸ್ಟಾಪ್. ಅದಕ್ಕೆ ಹುಲಿಯು ಇನ್ವರ್ಟೆಡ್ ಕಾಮ, ಯಾಕಂದರೆ ಇದು ಹುಲಿ ಹೇಳುವಂತಹದ್ದು. ನಾನು ಮರದ ಕೆಳಗೆ, ಸ್ಟೇಟ್ಮೆಂಟ್ಸನ್ನು ಇನ್ವರ್ಟೆಡ್ ಕಾಮರ್ಸಲ್ಲಿ ಬರೀಬೇಕು. ಹುಲಿ ಹೇಳುತ್ತೆ, ನಾನು ಮರದ ಕೆಳಗೆ ಮಲಗಿರುವಾಗ ಯಾರೋ ಕಿರುಚಿದ ಶಬ್ದ ಕೇಳಿ ಹುಲಿ ಮತ್ತು ಕಾಗೆ ಅಲ್ಲಿಗೆ ಓಡಿ ಬಂದವು. ಹುಲಿ ಮತ್ತು ಕಾಗೆ ಅಲ್ಲಿಗೆ ಓಡಿ ಬಂದವು. ಫುಲ್ ಸ್ಟಾಪ್. ಪೂರ್ಣವಿರಾಮ ಚಿಹ್ನೆ. ಬೇಟೆ ಕಟ್ಟಿದ ಗೂಡಿನಲ್ಲಿ ಕೋತಿಯು ಸಿಕ್ಕಿ ಕಿರುಚುತ್ತಿತ್ತು. ಹುಲಿ ತಕ್ಷಣ ಗೂಡನ್ನು ತನ್ನ ಮುಂಗಾಲುಗಳಿಂದ ತನ್ನ ಮುಂದಿನ ಕಾಲುಗಳಿಂದ ಕಿತ್ತು ಹಾಕಿತು. ಗೂಡನ್ನು ತನ್ನ ಮುಂದಿನ ಮುಂಗಾಲುಗಳಿಂದ ಕಿತ್ತು ಹಾಕಿತು. ಕೋತಿಯು ಗೂಡಿನಿಂದ ಹೊರಗೆ ಬಂದು ಹುಲಿಗೆ ಧನ್ಯವಾದ ಹೇಳಿತು. ಫುಲ್ ಸ್ಟಾಪ್. ಅಂದಿನಿಂದ
ಅಂದಿನಿಂದ ಕೋತಿ ಕಮ, ಅಂದಿನಿಂದ ಕೋತಿ ಕಮ, ಪಾರಿವಾಳ ಕಮ, ಅಲ್ಪ ವಿರಾಮ ಚಿಹ್ನೆ ಕಮ ಅಂದರೆ ಹುಲಿ ಕಮ, ಇರುವೆಗಳು, ಇರುವೆಗಳು ಉತ್ತಮ, ಉತ್ತಮ, ಗೆಳೆಯರಾಗಿ, ಗೆಳೆಯರಾಗಿ, ಬಹುಕಾಲ, ಬಹುಕಾಲ ಬಾಳಿದವು, ಬಹುಕಾಲ ಬಾಳಿದವು, ಫುಲ್ ಸ್ಟಾಪ್ ಪೂರ್ಣ ವಿರಾಮ ಚಿಹ್ನೆ. ಈ ಕಥೆಯ ನೀತಿ ಏನು ಅಂದರೆ, ನೀತಿ ಕಷ್ಟದಲ್ಲಿ ಇರುವವರಿಗೆ, ಕಷ್ಟದಲ್ಲಿ ಇರುವವರಿಗೆ, ಕಷ್ಟದಲ್ಲಿ ಇರುವವರಿಗೆ ಯಾವಾಗೂ ಕೂಡ ಸ್ಟೋರಿ ಎಂಡ್ ಆದಮೇಲೆ ಕಥೆಯ ನೀತಿಯನ್ನು ಬರೀಬೇಕು. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿ ಎನ್ನುವಂತಹ ನೀತಿಯನ್ನು ನಾವು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಇದಾಗಿದೆ ಸ್ನೇಹಿತರೆ ಕನ್ನಡ ಶಾರ್ಟ್ ಸ್ಟೋರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.